ಸೊ ಆಲ್ ಆಫ್ ಎ ಸಡನ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ದೇವ್ರಿಗೆ ಬಿಟ್ಟಿದ್ದದೆಲ್ಲ. ಆನವನ ದೇವಸ್ಥಾನ ಕರ್ಕೊಂಡು ಬಂದಿದ್ದೀವಿ. ದೇವಸ್ಥಾನದಲ್ಲಿ ಮಾಡ್ಕೊಂಡ. ಅಯ್ಯೋ ಅಪ್ಪು, ಬನ್ನಿ. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಅವರೇ. ವೆಲ್ಕಮ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಅನ್ಸೀನ್ ವಿಡಿಯೋಸ್ ಎಲ್ಲ ಇತ್ತು ಪಾಪ, ಅದು ನನಗೆ ಸರ್ಪ್ರೈಸ್. ಈ ವಿಡಿಯೋಸ್ ಎಲ್ಲ ಇತ್ತು ನಿನ್ನ ಹತ್ರ ಅಂತ. ಯಾವ್ದಾದ್ರು ಇತ್ತೋ ಎಲ್ಲ ಡೌನ್ಲೋಡ್ ಮಾಡಿ. ಎಷ್ಟು ಏನೇನೇ ಮಾಡಿದ್ರು ಎಷ್ಟು ಹಳೆ ಫೋಟೋಸ್ ಎಲ್ಲ ಐತೆ. ಅದು ಫೋಟೋಸ್ದು ಒಂದು ವೀಡಿಯೋ ಮಾಡೋಣ ಬಿಡು ಅಂದ್ಬಿಟ್ಟು ಮಧ್ಯದಲ್ಲಿ ಫೋಟೋಸ್ ಹಾಕಿದ್ರೆ ಚೆನ್ನಾಗಿ ಬರ್ತಾಯಿಲ್ಲ. ವಾಯ್ಸ್ ಓವರ್ ಎಲ್ಲ ಕೊಟ್ಟೆ. ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರಾ? ಹ್ಯಾಪಿ ಬರ್ಡೇ. ಸೊ ಆಲ್ ಆಫ್ ಎ ಸಡನ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಈಗ ಸ್ಕ್ಯಾನಿಂಗ್ ಬಂದಿದ್ದೀವಿ. ಸೊ ಈಗ ಡಾಕ್ಟ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡೆಲಿವರಿ ಡೇಟ್ ಫಿಕ್ಸ್ ಆಗುತ್ತೆ. ಅದರಿಂದ ನಮ್ಮಮ್ಮ ಆತಂಕ ಅಂದ್ಕೊಂಡು ಆತಂಕವಾಗಿದ್ದಾರೆ. ಓಕೆ, ಇದು ಲಾಸ್ಟ್ ಸ್ಕ್ಯಾನ್. ಈ ಸ್ಕ್ಯಾನಲ್ಲಿ ಡೇಟ್ ಫಿಕ್ಸ್ ಆಗುತ್ತೆ. ಟೈಮು ಡೇಟ್ ಎಲ್ಲ ಫಿಕ್ಸ್ ಆಗುತ್ತೆ. ನೋಡೋಣ ಅನಿಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಬರುತ್ತೆ, ಡಾಕ್ಟ್ರು ಏನಂತ ಹೇಳ್ತಾರೆ. ದೇವ್ರಿಗೆ ಬಿಟ್ಟಿದ್ದದೆಲ್ಲ. ವಿ ಡೋಂಟ್ ಸೆಲೆಬ್ರೇಟ್ ಬರ್ಡೇಸ್ ಆ್ಯಂಡ್ ಅಲ್ಲೆಲ್ಲ ದೊಡ್ಡವ್ರು ಆಗ್ತಾ ಇದ್ವಿ. ಸೊ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ. ಆನವ್ ಕರ್ಕೊಂಡು ಆನವ್ ಜೊತೆ ಒಂದು ಟೆಂಪಲ್ಗೆ ಹೋಗಿದ್ವಿ. ಆನವನ ದೇವಸ್ಥಾನ ಕರ್ಕೊಂಡು ಬಂದಿದ್ದೀವಿ. ನನ್ನ ಬರ್ಡೇ ಪ್ರಯುಕ್ತ ಖುಷಿ ಆಗ್ಬಿಟ್ಟಾನೆ. ಬಾ ಮಗನೇ ಹೋಗೋಣ. ಖುಷಿ ಆಗ್ಬಿಟ್ಟಿದ್ಯಾ ಮಗನೇ? ಸರಿ ಬಾ ಅಲ್ಲೋಣ, ಮಾವಿ ಮಾಡ್ಕೊಳ್ಳೋಣ ಬಾ. ಏನಮ್ಮ ಖುಷಿ ಆಗ್ಬಿಟ್ಟು ಕಿಚ್ಚಾಡ್ತಾನೆ. ನಾನು ಮಾತಾಡಬೇಡ ಅಂದರೆ ಅವನು ಮಾತಾಡಲ್ಲ. ಕಾಲದ್ದೇ ಆಯ್ತಾ? ದೇವಸ್ಥಾನದಲ್ಲಿ ಮಾಡ್ಕೊಂಡ. ನೋಡಿದ್ರಾ ಹಬ್ಬು ಆಯ್ತಲ್ಲಮ್ಮ? ಅಯ್ಯೋ ದೇವ್ಡಾ, ನೋವು ನೋವು ಅಂತ ಇರೋದು. ಸೊ ಈ ಥರ ಉಂಡಾದಾಗ ಅದು ಓಪನ್ ಹೇರಿಗೆ ಬಿಟ್ಟರೆ ಡ್ರೈ ಆಗಿ ವಾಸಿ ಆಗುತ್ತೆ ಅಲ್ಲಮ್ಮ? ಅಯ್ಯೋ ಏನಾಗಿಲ್ಲ. ಅಪ್ಪು ಏನಪ್ಪು ಸಮಾಚಾರ? ಭಾವನ್ ಬರ್ಡೇ, ಏನು ಗಿಫ್ಟ್ ಕೊಟ್ಟೆ ಭಾವಂಗೆ? ಇನ್ನೇನೊಂದು 7 ನಿಮಿಷದಲ್ಲಿ ಬರ್ತೈತೆ ಗಿಫ್ಟು. ಅಪ್ಪ ನಿನ್ ಟ್ಯಾಲೆಂಟ್ ತೋರ್ಸಪ್ಪ. ಟ್ಯಾಲೆಂಟ್ ತೋರ್ಸ್ರಿ. ಇವತ್ತು ಗ್ರೀನ್ ಡೇ ಮಾಡ್ಯಾ? ಸೂಪರ್ ಆಗಿರೋ ಒಂದು ಅನ್ನ ಮಾಡ್ತಾವ್ರೆ. ಅದು ಯಾವ ಅಕ್ಕಿಲಿ ಅಂತ ಗೊತ್ತಾಗ್ತಲ್ಲ. ಯಾವ ಅಕ್ಕಿಲಿ ಮಾಡ್ತಾ ಇದೀಯಮ್ಮ ಅನ್ನನ? ಹಾಂ, ಒಳ್ಳೆ ಅಕ್ಕಿಲಿ ಮಾಡ್ತಾವ್ರೆ ಅನ್ನನ. ತುಂಬ ಚೆನ್ನಾಗೈತೆ. ಇವನೊಬ್ಬ ಕೊಡ್ಲಿ, ನಾ ಇಟ್ಕೊಂತೀನಿ. ಎತ್ತು ಅಕ್ಕಿ ಮುಟ್ಟೆ ಎತ್ತು. ಅಕ್ಕಿ ಮುಟ್ಟೆ ಇಟ್ಬಿಟ್ಟು ಒಳಗಡೆ ಕಿಕ್ಕು. ಮಮ್ಮಿ ನಾವಿಬ್ಬರೇ ಬ್ಲಾಗರ್ಸ್ ಆಗ್ಬೋದು. ಏನು ಮಾಡಬೇಕು? ಮೂಟೆ ಎತ್ತು. ನಾನು ಮೂಟೆನೆ ಅಪ್ಪು. ಇವಾಗ ಅಪ್ಪು ಹಂಗೆಲ್ಲ ಮಾಡಬೇಡ. ಮೌಲ್ಯ ಅಲ್ಲ ನಾನು, ಸಾರಿ. ಅಯ್ಯೋ ಅಪ್ಪು,
ಕತ್ತುಳುಕ್ಬಿಟ್ಟದ್ ಕಣೋ. ಇವ್ರಿಬ್ರದೊಂಥರ ಅಲ್ಲಿಂದ ಬಾವ ರೈಲ್ ಬಿಡ್ತಾವ್ರೆ. ಬೇಡ 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 ಅಂದ ಈ ಬರ್ಡೇಗೆ. ಆದ್ರೆ ಹೆಂಡತಿಗೆ ಎಷ್ಟು ಫೀಲಿಂಗ್ಸ್ ಇರುತ್ತೆ, ತಾಯಿಗೆ ಎಷ್ಟು ಫೀಲಿಂಗ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ಎಸ್. ನೀವೇ ಹಾಕ್ಸ್ಬಿಟ್ಟು ಶರ್ಟ್ ಬಿಟ್ಬಿಟ್ಟು ಯಾಕೆ ಹೊಡಿತೀರೋ ಹ್ಯಾಪಿ ಬರ್ಡೇ ಟು ಯು. ಒಂಚೂರು ಹಂಗೆ ಫೈರ್ ಮಾಡಿ, ಹಿಂಗೆ ಇದು ತಗೊಂಡ್ಬಿಡ್ತೀನಿ. ಏ ಅಪ್ಪು ಸಿಸರ್ ಅಲ್ಲೇ ಮಾಡ್ಬೇಕು. 2 ನಿಮಿಷ ಪ್ರಾಮಿಸ್. ಬರ್ಡೇ ಹ್ಯಾಪಿ ಅಂತೆ. ಹ್ಯಾಪಿ ಬರ್ಡೇ. ಅದು ಬಿಚ್ಚಿ ಹ್ಯಾಪಿ ಚಿಪ್ಪೆ ಅಲ್ಲ, ಹ್ಯಾಪಿ ಬರ್ಡೇ. ಅದನ್ನೇ ಹೇಳಿದ ಅವಾಗ್ಲೇ. ಇಲ್ಲೇ ಕುತ್ಕೊಂಡಿದ್ದ ಜಾಗದಲ್ಲೇ ಬಟ್ಟೆ ಚೇಂಜ್ ಮಾಡಿದೆ. ನಾನು ಹೊಸ ಬಟ್ಟೆ ಹಾಕೋತಿದ್ದಂಗೆ ನನ್ನ ಮಗಳಿಗೆ ಏನು ಚೇಂಜ್ ಗೊತ್ತಾ? ನೀನು ಹಾಕೋಮ್ಮ ಪ್ಯಾಂಟ್. ಅವ್ನು ನೋಡ್ರಿ ಹೇಗಿದೆ ನನ್ನ ಬಟ್ಟೆ? ಚೆನ್ನಾಗಿದೆ. ಅಪ್ಪು ವೆನ್ ಅಪ್ಪು ಈಸ್ ಹಿಯರ್ ವೈಫ್ ಹಿಯರ್. ಇನ್ನೊಂದಷ್ಟು ವಿಡಿಯೋದಲ್ಲಿ ಹಾಕೊಂಡು ಅಪ್ಪುನೂ ಒಂದು ಗಿಫ್ಟ್ ತಂದಿದ್ದಾನೆ ಗೊತ್ತಾ ನನಗೆ. ಹೌದಾ? ಈಗ ನಾವೆಲ್ಲ ಸೇರಿಕೊಂಡು ಅರ್ಜೆಂಟಲ್ಲಿ ಒಂದು ಗಿಫ್ಟ್ ರೆಡಿ ಮಾಡಿದ್ದೀವಿ ಪ್ರತೀಕ್ಗೆ. ಅದು ಬಂದಿದೆ. ಯು ನೋ ವಿತ್ ಹೂಮ್ ಯು ಆರ್ ಟಾಕಿಂಗ್ ಪ್ರತೀಕ್? ನೀವೇನೋ ಸರ್ಪ್ರೈಸ್ ಕೊಡ್ತಾ ಇದ್ದೀರ ಅಂತ ಗೊತ್ತಾಗ್ತಾ ಇದೆ. ಗೊತ್ತಾದ್ರೆ ಸರಿ. ಕೇಕಾ? ಕರೆಕ್ಟ್. ಏನ್ರಿ ಗೆಸ್ ಮಾಡ್ತೀರಾ? ರೆಡಿ? ನೀವು ಬಾಬಾ ನೀವು ಇವ್ರನ್ನ ನೋಡಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ. ಒಂದು ನಿಮಿಷ ಏನು ಡ್ರಾಮಾ ಮಾಡ್ತಾನೆ ನೋಡು. ಫಸ್ಟ್ ಚೆಕ್ ಮಾಡ್ಕೊ, ತಗೋ ವಿಡಿಯೋ ಮಾಡ್ಕೊಳ್ತೀವಿ. ಬಾ ನಾನು ಚೆಕ್ ಮಾಡ್ತೀನಿ. ಆಮೇಲೆ ನೀನು ಹೋಗ್ಬಿಟ್ಟು ನಾನೇ ಅನ್ನು ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಇಲ್ಲಾಂದ್ರೆ ಹಂಗೆ ಇಟ್ಕೊಳ್ಳೋ. ಮೌಲ್ಯ. ಓಕೆ ಅಲ್ವಾ? ಓಕೆ ಓಕೆ ಪರ್ಫೆಕ್ಟ್. ಸೊ ಡೈರೆಕ್ಟ್ ಓಕೆ ಮೇಡಮ್. ಬ್ರ್ಯಾಂಡೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ ತಗೊಳ್ಳಿ. ಇದು ವಿಂಟೇಜ್. ಅವಾಗ ಆಗಿನ ಕಾಲದವ್ರು ಹಾಕೊಂತಿದ್ರಲ್ಲ, ಅದು ಇವಾಗ ಟ್ರೆಂಡ್ ಆಗಿದೆ. ಅವಾಗಿನ ಕಾಲದವರು. ಕಣೋ ನೈಸ್ ನೈಸ್. ಇದೆ ಕೊಡಿ. ಬಂದರು ಬನ್ನಿ ಬನ್ನಿ ಬನ್ನಿ. This is mother's gift. ವಿಂಟೇಜ್ ಸೀರೀಸ್ ಅಲ್ಲಿ ತರಿಸಿದೀವಿ. ಹೌದಾ? ಅದು ನಾನು ನಿಜವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಟ್ರೆಂಡಿಂಗ್ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಹಾಕೊಂತಿದ್ದಾರೆ. ನಾನು ಹೇಳಿಲ್ಲ. ಇದು ಆಕ್ಚುಲಿ ಟ್ರೆಂಡಿಂಗ್. ಅಮ್ಮನ ಗಿಫ್ಟ್, ತಾಯಿಯ ಕೊಡುಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತು ರೀ? ಬಿಡಿಯಮ್ಮ ನೋಡಿ, ನಮ್ಮಿಬ್ರು ಗೊಡ್ಕೊಳ್ಳೋಣ. ಹಾ ನಾವು ಬಾಯಿಲಿ ನಾವೇ ಮಾಡಿರೋದು. ಅಪ್ಪು ಅಪ್ಪು ಅಮ್ಮ ಅಪ್ಪು ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಧೈರ್ಯ ತುಂಬಿಸಿದವರು ಆಗಲ್ಲ ಅಂತ. ಆನವ್ ಆನವ್ ವಿ ಆರ್ ನಾಟ್ ಸೋ ಲಕ್ಕಿ. ಮಗ ಇಲ್ಲಿ ಹಾಕಬಿಡು ಮಗ, ಬಿಚ್ಕೊಡು. ಅಮ್ಮ ಅಪ್ಪು ಗಿಫ್ಟ್. ಏಯ್ 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 ಅಪ್ಪ ಗಿಫ್ಟ್ ಅಂದ್ಬಿಟ್ಟು ಕೇಕ್ ತೊಗೊಂಬತ್ತವಳೆ. ಆ ಟೊಮೆಟೊ ತಗೋ 2. ಬಿಟ್ಟು ಹಾಕ್ಬಿಡಿ ಅಮ್ಮ. ಇನ್ಮೇಲಿಂದ ನಿಮ್ಮ ಮಗನ ಟೈಮ್ ಚೆನ್ನಾಗಿರ್ಲಿ, ಟೆನ್ಷನ್ ಎಲ್ಲ ದೂರ ಆಗಲಿ. ಸೂಪರ್ ಆಗಿ ನನ್ನ ಮಗನ ಜೀವನ ಸೂಪರ್ ಆಗಿ ಜೊತೆ ಚೆನ್ನಾಗಿರ್ಲಿ. ಅಮ್ಮ ಹೇಳಿದ್ರು, ನಾನು ಸೆಲೆಕ್ಟ್ ಮಾಡಿದೆ ಅಷ್ಟೇ ಚಿನ್ನು, ನಾನು ಸೆಲೆಕ್ಟ್ ಮಾಡಿದೆ ಅಷ್ಟೇ. ಅದರಲ್ಲಿ ಅಮ್ಮ ಮ್ಯಾನುಫ್ಯಾಕ್ಚರ್ ಏನೂ ಇಲ್ಲ, ಬಟ್ ಆ ಡಿಸೈನ್ ಅದು ಇದೆಯಲ್ಲ ಇಷ್ಟ ಆಯ್ತು. ಅದು ಕಾಸ್ಟ್ಲಿ, ಜೊತೆಗೆ ಅದು ಟ್ರೆಂಡ್ ಎಲ್ಲದು ಅಂತ. ಬಾಬುಗ್ನೆ ಹೆಜ್ಜಲು ಬನ್ನಿ ಬನ್ನಿ ಕೇಕ್ ತಿನ್ಬೇಕು. ಸೂಪರ್ ಆಗಿ ಕಾಣುತ್ತೆ ಕಣೆ.
100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ವ್ಲಾಗ್ಸಲ್ಲಿ ನೀನು ಫುಲ್ ಟ್ರೆಂಡಿಂಗ್ ಅಪ್ಪು. ಬವಾಲ್ ಇಟ್ಸ್ ಅಮೇಝಿಂಗ್. ಬೇಡ ಹಾಕಲ್ಲ. ನನಗಿಂತ ಸಿಂಗರ್ ಬೇಕಾ ನಿಂಗೆ? ಅಪ್ಪು ಲೈಟ್ ಇಷ್ಟನಾ ಅಪ್ಪು? ಹಾಕು ಅದೇ ನೋಡಿಲಿ ಅಮ್ಮ ಸಣ್ಣ ಕೊಡ್ಸಿರೋದು ನಾವಿಬ್ರು ನೋಡಿಲಿ. ಇವರಿಬ್ರು ಹೋಗೋಣ. ನೋಡ್ದ ಮಮ್ಮಿ. ಹೋಗೋಣ ನಾವು. ಬಾಯ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಬೇಡ ನೋಡೇ ಇಲ್ಲ ನಾನು. ಅದು ಪ್ರತಿ ಇವಂದು ಗಿಫ್ಟ್. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ತಾತ ಕ್ರೀಮ್ ಬೇಡ, ಕ್ರೀಮ್ ಬೇಡ, ನೋಡಿ ಬಂದು ನಿಂತ್ಕೋ ಸೈಲೆಂಟ್ ಆಗಿ. ಅಲ್ಲೋಡಮ್ಮ ಚಾಕುನೇ ಚೀಪ್ಕೋತಾ. ಅಮ್ಮ ನಾನೇ ಸೆಲೆಕ್ಟ್ ಮಾಡಿದ್ದು ನನ್ನ ಫೇವ್ರೆಟ್ ಫ್ಲೇವರ್. ಮಮ್ಮಿದೆಲ್ಲ 3 ವರ್ಷ ಚೆನ್ನಾಗಿ ಬದುಕಿ. ಏ ಪಾಪ ಅದ್ ಬೀಜ ಇರುತ್ತವ ಪ್ಲೀಸ್. ಸೊ ಸುಬ್ಬೀಸ್ ಪನ್ನೀರ್ ಏನಮ್ಮ ಇದು ಬಿರಿಯಾನಿ. ಸಾಕಮ್ಮ ವಾವ್. ಹಾಕ್ಲ ಅದಕ್ಕೆ ಬಾಮ ಇಲ್ಲಿಗೆ ಬಾ. ಹಿಂಗೆ ಹಾಕೊಡ್ಲಪ್ಪ ತಟ್ಟೆಗೆ. ಬೇಡ ನಾನು ಆಮೇಲೆ ತಿಂತೀನಿ. ಬೇಡವಾ ನೋಡ್ರಿ ಪ್ರಭಾ. ಹ್ಯಾಪಿ ಬರ್ಡೇ ಪ್ರತೀಕ್. ರಿಫ್ಲೆಕ್ಸ್ ನೋಡಲ್ಲಿ ನೋಡಿದ್ರಾ? ಬರ್ಡೇ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಬರ್ಡೇ ಬಾಯ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಗೇನ್. ವರ್ಷ ಮಗಳ ಜೊತೆಗೆ ಮಾಡ್ಕೊಂತೀರಾ? ಮಗಳ ಜೊತೆಗೆ ಇಬ್ಬರು ಮಕ್ಳ ಜೊತೆಗೆ ಮಾಡ್ಕೊಂತೀರಾ ಬರ್ತಾರೆ? 35ಗೆ. ಕಟ್ ಮಾಡ್ತೀನಿ ಇದೆಲ್ಲ. ಇಟ್ಬಿಟ್ಟು ಆಡ್ರಿ. ಬಾಯ್ ಕಣವ. ಓಕೆ, ನಾವು ಇವಾಗ ಬಂದು ಇಲ್ಲಿ ಯಾರೋ ಗಿಫ್ಟ್ ಕಳಿಸಿದ್ದಾರೆ. ಒಂಚೂರು ಇಟ್ಕೊಳ್ಳಿ ಅಮ್ಮ, ನನ್ನ ಬರ್ಡೇಗೆ ಕುಡಿ ಮಂಗಿ ಇಮಿಡಿಯೇಟಾಗಿ ಓಪನ್ ಮಾಡ್ತೀನಿ. ಹೊರಗಡೆ ದಗೆಯಲ್ಲಮ್ಮ ಮಾಡ್ತೀನಿ. ಐ ಥಿಂಕ್ ಇಲ್ಲ ನೋಡ್ತೀನಿ. ಓ ಏನೋ ಗೊತ್ತಿಲ್ಲ. ಏನಮ್ಮ ಹ್ಯಾಂಡ್ ರೈಟಿಂಗ್ ಸಕ್ಕತ್ತಾಗಿದೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಣ್ಣ. ದೇವರು ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಸಮೃದ್ಧಿ ಮತ್ತು ಐಶ್ವರ್ಯವನ್ನು ನೀಡಲಿ. ದೇವರು ನಿಮಗೆ ಉತ್ತಮ ಆರೋಗ್ಯ ನೀಡಲಿ. ಅಕ್ಕ, ನೀವು ಯಾವಾಗಲೂ ಸಂತೋಷವಾಗಿರಿ ಇರಲೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರು ನಿಮಗೆ ಒಂದು ಒಳ್ಳೆಯ ಪುಟ್ಟ ರಾಜಕುಮಾರಿಯನ್ನು ಕೊಡಲೆಂದು ಬೇಡಿಕೊಳ್ಳುತ್ತೇನೆ. ಜೂನಿಯರ್ ಮೌಲ್ಯ ಅಕ್ಕಗೆ ಕಾಯ್ ಅಣ್ಣ. ಯಾವುದೇ ಕಾರಣಕ್ಕೂ ಅಕ್ಕನ ಡೆಲಿವರಿ ವ್ಲಾಗ್ ಮಾಡುವುದನ್ನು ಮರಿಬೇಡಿ. ಹಾಸ್ಪಿಟಲ್ಗೆ ಹೋಗೋದು ಪಾಪು ಆದ ಕ್ಷಣ ನಿಮ್ಮ ಕುಟುಂಬ
ಕುಟುಂಬದ ರಿಯಾಕ್ಷನ್, ನಿಮ್ಮ ರಿಯಾಕ್ಷನ್ ಎಲ್ಲವನ್ನೂ ನಾವು ನೋಡಬೇಕು. ಆ ಮೆಮೊರೇಬಲ್ ಮೂಮೆಂಟನ್ನು ನಾನು ಎಂಜಾಯ್ ಮಾಡಬೇಕು. ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದನ್ನು ಮರೆಯಬೇಡಿ. ಜಾಸ್ತಿ ವ್ಯೂಸ್ ಬರುವ ಮತ್ತು ತುಂಬ ಜನ ಕೇಳುತ್ತಿರುವ ನೋಡುವ ವಿಡಿಯೋ ಇದು. ಆಲ್ ದ ವೆರಿ ಬೆಸ್ಟ್. ಅಭಿಮಾನಿ ಹರ್ಷಿತಾ ಜಿ. ನೀವು ಡ್ರಾಪ್ ಮಾಡ್ತೀರಾ? ಏನಿದು? ಫೋಟೋ ಓ ಹೌ ಕ್ಯೂಟ್. ವೆರಿ ನೈಸ್, ಕ್ಯೂಟ್. ಸೂಪರ್ ಆಗಿದೆ. ಸೂಪರ್. ಇದು ಸ್ಟ್ಯಾಂಡು. ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಅವರೇ, ಥ್ಯಾಂಕ್ ಯು. ವೆರಿ ಕ್ಯೂಟ್. ಥ್ಯಾಂಕ್ ಯು ನಿಮ್ಮ ಈ ಎಫರ್ಟ್ಗೆ. ಏನೋ ಇದರಿಂದ ಗೊತ್ತಾಗುತ್ತೆ ನೀವು ನಮ್ಮನ್ನ ಎಷ್ಟು ಲವ್ ಮಾಡ್ತೀರಾ ಅಂತ. ನಾ ಇದನ್ನು ಸೀದಾ ನನ್ನ ಶೋಕೇಸಲ್ಲಿ ಇರ್ತೀನಿ ಈಗ. ಥ್ಯಾಂಕ್ ಯು. ಐ ಥಿಂಕ್ ಮೌಲ್ಯ ಇದನ್ನ ನೋಡಿದರೆ ಇನ್ನೂ ಖುಷಿ ಪಡ್ತಿದ್ಲು, ಬಟ್ ಅವಳು ಇವತ್ತು ಅಲ್ಲೇ ಉಳ್ಕೊಂಡಿದ್ದಾಳೆ. ಥ್ಯಾಂಕ್ ಯು. ವೆರಿ ಕ್ಯೂಟ್ ಅಲ್ಲ? ಸೂಪರ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೇ ಹರ್ಷಿತಾ ಅಂದ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹರ್ಷಿತಾ. ಓಕೆ, ಹಾಗಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಡಾಕ್ಟರ್ ಬಂದು ಇನ್ನೂ ಒಂದು ವಾರ ತುಪ್ಪೋದು ಅಂತ ಹೇಳಿದ್ದಾರೆ, ನಂಗೆ ಆಲ್ರೆಡಿ ಹೇಳ್ದಂಗೆ. ಸೊ ಎಲ್ಲಿ ಏನು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಸೊ ದೇವ್ರು ಹೆಂಗೆ ತೋರಿಸ್ತಾನೋ ದಾರಿನ ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದೆ. ಸೊ ನಿತಿನ್ ಅವರೇ, ಹೇಗಿತ್ತು ಇವತ್ತಿನ ದಿನ? ಇವತ್ತು ನಿಮಗೆ ವೀಕ್ ಆಫ್. ಡೇ, ಫ್ಯಾಂಟಾಸ್ಟಿಕ್ ಡೇ. ಸೊ ಭಾವನ್ ಬರ್ತ್ಡೇ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಖುಷಿ ಆಯಿತು. ಈ ಥರ ಫ್ಯಾಮಿಲಿ ಜೊತೆ ಇದ್ದಾಗ ತುಂಬ ಖುಷಿ ಆಗುತ್ತೆ. ಯಾರ ಕಷ್ಟ ಇರಲ್ಲ, ಎಲ್ರಿಗೂ ಕಷ್ಟ ಇರುತ್ತೆ. ಬಟ್ ಈ ದಿನ ನಗ್ನಗ್ತಾ ಖುಷಿಯಾಗಿ ಆನಂದಿಸಿ. ಅಯ್ಯಪ್ಪ, ವರ್ಣಮಾಲಿ ನಿತಿನ್ ಅವರೇ, ತಮ್ಮ ನನಗೆ ಎಣ್ಣೆ ಹಚ್ಕೊಡ್ತಾ ಇದ್ದಾನೆ. ಇವತ್ತು ಆಫೀಸಲ್ಲಿ ವೀಕ್ ಆಫ್. ನಾಳೆ ಕೆಲಸನಾ? ಕೆಲಸ. ನಾನು ಬ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ? ಐ ಆಲ್ವೇಸ್ ಟು ಪ್ರೊಮೋ ವ್ಲಾಗ್ಸ್. ಲಾಯಲ್, ನಾವೆಲ್ಲ RCB ಫ್ಯಾನ್ಸ್. ನಾವು ಹಂಗಂತ ನೀನು ಮಾಡಬಾರ್ದು ಅಂತ ಏನಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪ್ರೊಮೋ ವ್ಲಾಗ್ಸ್ಗೆ ಟೇಕ್ ಕೇರ್, ಬಾಯ್ ಗಾಯ್ಸ್. ಕಮೆಂಟ್ ಮಾಡೋದು ಬೇಡವಾ? ಕಮೆಂಟ್ ಮಾಡಿ. ಫಸ್ಟ್ ಹೇಳ್ತಾ ಸೈಬಾಗ್ ಬಂತು. ಇದನ್ನ ಹಾಕ್ಬಿಡ. ಆಮೇಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಅಡ್ವರ್ಟೈಸ್ಮೆಂಟ್ ಇದು ನ್ಯಾಚುರಲ್ ಆಗಿ ಹೇಳು. ಹೀರೋ ಆಗಿದ್ರೆ ನೀನು ಹೆಂಗೆ ಹೇಳ್ತಾ ಇದ್ದೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಆ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ.